ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ, ಫೈನಲಿ ಎಲ್ಲ ಸತ್ಯ ಕೂಡ ಪೂಜಾ ಮುಂದೆ ತೆರೆದುಕೊಳ್ತಾ ಇದೆ. ಸಿಡಿದ ಶ್ರೇಷ್ಠ ಇಂದ ಸಿಡಿ ಮದ್ದು ಸಿಡಿದೇ ಬಿಡ್ತಾ. ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮೊದಲೇ ಶ್ರೇಷ್ಠಗೆ ವಿಷಯ ಗೊತ್ತಾಗ್ತಿದ್ದಾಗೆ ತಲೆ ಕೆಟ್ಟು ಹೋಗುತ್ತೆ. ತಕ್ಷಣ ತಾಂಡವನ ದರ ಅಂತ ಬೀದಿಗೆ ಎಳ್ಕೊಂಡು ಬಂದು ನಿಲ್ಲಿಸ್ತಾಳೆ. ಜಸ್ಟ್ ಮನೆಗೆ ಹೋಗ್ತೀನಿ ಅಂತ ಅಂದದಕ್ಕೆ ಶ್ರೇಷ್ಠ ತಾಂಡವನ ಬಿಡ್ತಿಲ್ಲ. ಆದರೆ ತಾಂಡವ್ಗೆ ಅರ್ಥನೇ ಆಗ್ತಿಲ್ಲ. ತಾನು ಡಿವೋರ್ಸ್ ಕೊಡ್ತೀನಿ ಅಂದರೂ ಕೂಡ ಭಾಗ್ಯ ನಡ್ಕೊಂಡ್ ರೀತಿ, ಜಸ್ಟ್ ತನ್ನ ಮನೆಗೆ ತಾನು ಹೋಗ್ತೀನಿ ಅಂದಾಗ ಶ್ರೇಷ್ಠ ನಡ್ಕೊಂಡ್ ರೀತಿ ಹೇಗಿರುತ್ತೆ ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ. ಜಸ್ಟ್ ಇವತ್ತಿನ ಒಂದು ಖುಷಿಯನ್ನು ಬಯಸ್ತಿದ್ದಾರೆ ತಾಂಡವ್ ಅಂತ ಹೇಳ್ಬೋದು. ಏನು ಮಾಡ್ತಿದ್ಯಾ ಶ್ರೇಷ್ಠ ನೀನು? 4 ಜನ ನೋಡಿದ್ರೆ ಮರ್ಯಾದೆಯ ಹೋಗಲ್ವಾ, ಗೊತ್ತಾಗಲ್ವಾ ಅಂತ ಹೇಳ್ತಿದ್ರೆ ಏನು ನಿನ್ನ ಮರ್ಯಾದೆ ಹೋಗೋದು? ಏನು ಮಾಡ್ತಾ ಇದೆಯಾ? ಏನು ಹೇಳಿದೆ ನೀನು? ಮನೆಗೆ ಹೋಗ್ತಿದ್ಯಾ? ನಮ್ಮಿಬ್ರು ಮದುವೆ ಇದೆ ಅನ್ನೋದನ್ನು ಮರ್ತ್ಬಿಟ್ಯಾ? ಮನೆಗೆ ಹೋಗ್ತಿದ್ದೀನಿ ಅಂದರೆ ಏನು ಅರ್ಥ? ಮನೆ ಬಿಟ್ಟು ಬಂದಿದ್ಯಾ ಅಂದಮೇಲೆ ವಾಪಸ್ ಮನೆಗೆ ಹೋಗ್ತಿದ್ಯಾ ಅಂದಮೇಲೆ ನಮ್ಮ ಮದುವೆ ಗತಿ ನನ್ನ ಗತಿ ಏನಾಗಬೇಕು ಅಂತ ಶ್ರೇಷ್ಠ ಕೇಳ್ತಿದ್ರೆ, ಕೂಲ್ ಡೌನ್ ಶ್ರೇಷ್ಠ, ಅದಕ್ಕೆ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ನಾನು ನನ್ನ ಮನೆಗೆ ಹೋಗ್ತಿದ್ದೀನಿ ಅಷ್ಟೇ, ನನ್ನ ಮನೆಗೆ ಹೋಗೋದನ್ನು ಹೋಗಬೇಡ ಅಂತ ಹೇಳುವುದಕ್ಕೆ ನೀನು ಯಾರು ಅಂತ ಪ್ರಶ್ನೆ ಮಾಡ್ತಿದ್ರೆ, ಏನು ನನ್ನ ಯಾರು ಅಂತ ಕೇಳ್ತಿದ್ಯಾ? ನಿನ್ನ ಮದುವೆ ಆಗ್ತಿರೋ ಹುಡುಗಿ, ಮದುವೆ ಆಗಬೇಕಾಗಿರೋ ಹುಡುಗಿ ಅಂತ ಹೇಳ್ತಿದ್ದಾಳೆ. ತಾಂಡವ್, ಅಯ್ಯೋ ಶ್ರೇಷ್ಠ ಯಾಕೆ ಇಷ್ಟೊಂದು ಎಕ್ಸೈಟ್ ಮಾಡ್ಕೋತಾ ಇದೆಯಾ? ಸ್ವಲ್ಪ ಪೂರ್ತಿಯಾಗಿ ಕೇಳು, ನಾನು ಯಾಕೆ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಆ ಭಾಗ್ಯ ಇದ್ದಿದ್ರೆ ನಾನು ಮನೆಗೆ ಹೋಗ್ತಿದ್ದೆ ಅಂತ ಅನ್ಕೋತಿದ್ಯಾ? ಭಾಗ್ಯ ಅಲ್ಲಿ ಇರಲ್ಲ, ಅದ್ರ ಅರ್ಥ ಅವಳು ನನಗೆ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಂಡ್ಬಿಟ್ಲು ಅಂತಾರೆ. ಏನು ಮಾತಾಡ್ತಿದ್ಯಾ ತಾಂಡವ್? ಭಾಗ್ಯ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಂಡ್ಬಿಟ್ಲ ಅಂದಾಗ ಹೌದು, ಭಾಗ್ಯ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಂಡ್ಲು ಅಂತ ಹೇಳ್ತಾರೆ. ಅಷ್ಟು ಸುಲಭಕ್ಕೆ. ಹಾಗಿದ್ರೆ ನಿಮ್ಮ ಅಪ್ಪ ಬಂದು ಏನು ಮಾತಾಡಿದ್ರು ಅಂತಿದ್ರೆ, ಅಪ್ಪ ಮಾತ್ರ ಬರಲಿಲ್ಲ, ಅಮ್ಮನೂ ಬಂದಿದ್ರು, ಅವಳು ಬಂದಿದ್ಲು. ಅವಳು ಮುಂದೆ ಎಲ್ವನ ಕೂಡ ಹೇಳ್ಬಿಟ್ಟೆ. ಇಷ್ಟು ದಿನ ನನಗೆ ಏನೇನು ಮಾತಾಡೋಕ್ಕಾಗಿರ್ಲಿಲ್ವೋ ಎಲ್ಲ ಅಕ್ಷರಶಃ ಬಿಚ್ಚಿಟ್ಬಿಟ್ಟೆ. ಅದನ್ನೆಲ್ಲ ಕೇಳಿ ಅವಳು ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಂಡ್ಲು ಅಂತ ಹೇಳ್ತಾರೆ. ಹೌದಾ, ಇಷ್ಟು ಬೇಗ ಡಿವೋರ್ಸ್ ಕೊಡೋದಕ್ಕೆ ಒಪ್ಕೊಂಡ್ಲು ಅಂದರೆ ನನ್ನಿಂದ ನಂಬಿಕೆ ಆಗ್ತಿಲ್ಲ ತಾಂಡವ್. ಕೋರ್ಟಿಗೆ ಬರ್ತಾಳೆ, ಅಪೋಸ್ ಮಾಡ್ತಾಳೆ, ಕೊಡಲ್ಲ ಅಂತಾಳೆ, ಹಠ ಮಾಡ್ತಾಳೆ ಅಂದ್ಕೊಂಡಿದ್ದೆ. ಇಷ್ಟು ಸುಲಭಕ್ಕೆ ಇದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ನನಗೆ ನಂಬಿಕೆ ಆಗ್ತಿಲ್ಲ ಅಂದಾಗ ಅವಳೇನು ಅಷ್ಟು ಕ್ಲಿಯರ್ ಆಗಿ ಸುಲಭಕ್ಕೆ ಒಪ್ಕೊಳ್ಳಿಲ್ಲ. ಒಂದು ಕಂಡೀಷನ್ ಹಾಕಿದ್ಲು ಅಂದಾಗ ಏನದು ಕಂಡೀಷನ್ ಅಂದಾಗ ಏನಿಲ್ಲ, ಜುಜ್ಬಿ ಕಂಡೀಷನ್. 7 ದಿನ ಮನೆ ನಾನು ನೋಡ್ಕೋಬೇಕಂತೆ, ಅಚ್ಚುಕಟ್ಟಾಗಿ ಮನೆ ನೋಡ್ಕೊಂಡ್ರೆ 8ನೇ ದಿನಕ್ಕೆ ಡಿವೋರ್ಸ್ ಕೊಡ್ತಾಳಂತೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ತಾಂಡವ್? ನೀನೇನಾದರೂ ಮನೆ ನೋಡ್ಕೊಳ್ಳಿಲ್ಲ ಅಂದರೆ ಅಂದಾಗ ಆ ರೀತಿ ಯಾಕೆ ಆಗತ್ತಾ? 64 ಡೇಸ್ ಆಯಿತು, 4 ಜನ ನೋಡ್ಕೊಳ್ಳೋದು ನನಗೆ ಕಷ್ಟ ಆಗ್ಬಿಡತ್ತಾ? ಇಂಥ ದೊಡ್ಡ ಕಂಪ್ನಿನೇ ನಡೆಸೋದು ನನಗೆ ಅದೊಂದು ಚಿಕ್ಕ ಕೆಲಸ ಅಷ್ಟೇ, ನನ್ನಿಂದ ನೋಡ್ಕೊಳ್ಳೋಕ್ಕಾಗೇ ಆಗುತ್ತೆ ಅಂತಿದ್ರೆ, ಒಂದು ಪಕ್ಷ ಆಗಲಿಲ್ಲ ಅಂದರೆ ನೀನು ಸೋತು ಹೋಗ್ಬಿಟ್ರೆ ಆವಾಗ ಅಂದಾಗ ಆ ರೀತಿಯೆಲ್ಲ ಯೋಚನೆ ಮಾಡಬೇಡ ಶ್ರೇಷ್ಠ. ಡಿವೋರ್ಸ್ ಆಗುತ್ತೆ, ನಾವಿಬ್ರು ಮದುವೆ ಆಗ್ತೀವಿ, ಆ ಖುಷಿ ಇರಲಿ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ತಾಂಡವ್, ನೀನೇನಾದರೂ ಸೋತೋಗಿ ಅಲ್ಲೇ ಉಳ್ಕೊಳ್ಳೋ ಪರಿಸ್ಥಿತಿ ಬಂದು ಅಲ್ಲೇ ವಾಪಸ್ ಉಳ್ಕೊಂಬಿಟ್ರೆ ಆಮೇಲೆ ನನ್ನ ಗತಿ ಏನು? ಆಮೇಲೆ ನೀನು ನನ್ನ ಕೈ ಕೊಟ್ಬಿಟ್ರೆ ಅಂದಾಗ ಏನೂ ಯೋಚನೆ ಮಾಡಬೇಡ ಶ್ರೇಷ್ಠ, ಆ ರೀತಿ ಏನೂ ಆಗಲ್ಲ. ನಮಗೆ ಡಿವೋರ್ಸ್ ಆಗುತ್ತೆ, ನಾನು ನಿನ್ನ ಜೊತೆ ಮದುವೆ ಆಗ್ತೀನಿ, ನಾನು ಕೈ ಕೊಡ್ತೀನಿ ಅನ್ನೋ ಏನೂ ಹೆದರ್ಕೋಬೇಡ ಅಂದಾಗ, ಯಾರೋ ನಿನ್ನ ಕೈ ಕೊಟ್ಟರು ನಿನ್ನ ಬಿಡೋರು ಯಾರು? ಯಾವುದೇ ಕಾರಣಕ್ಕೂ ನಿನ್ನ ಬಿಡೋ ಮಾತೇ ಇಲ್ಲ. ನನಗೆ ಮೋಸ ಮಾಡಿದ್ರೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಅಂತ ಶ್ರೇಷ್ಠ ಹೇಳ್ತಿದ್ದಾಳೆ. ಏನು ಹನಿ ಈ ರೀತಿಯೆಲ್ಲ ಮಾತಾಡ್ತಿದ್ಯಲ್ಲ ನೀನು ಅಂತಿದ್ರೆ, ಹೌದು ತಾಂಡವ್, ನಾನು ನಿಜಾನೇ ಹೇಳ್ತಿದ್ದೀನಿ. ನೀನು ಸೋಲ್ಬೇಕು ಅಂತ ನಿನ್ನ ಅಪ್ಪ ಅಮ್ಮ ನಿಂಗೆ ಟಾರ್ಚರ್ ಕೊಟ್ರೆ, ನೋಡ್ಕೋಬಾರ್ದು ಅಂತ ಏನಾದರೂ ಮಾಡಿದ್ರೆ ಅಂತಕ ನನ್ನ ಅಪ್ಪ ಅಮ್ಮ ಆ ರೀತಿ ಮಾಡಲ್ಲ ಅಂತ ಹೇಳ್ತಾನೆ. ಯಾಕೆ ಆ ರೀತಿ ಮಾಡಲ್ಲ ಅನ್ಕೋತಿದ್ಯಾ? ಸೊಸೆ ಅಂದರೆ ತುಂಬಾ ಪ್ರೀತಿ, ಅವಳು ಹೋಗೋದು ಅವ್ರಿಗೆ ಇಷ್ಟ ಅಲ್ಲ, ಅದಕ್ಕೋಸ್ಕರ ಮಾಡ್ಬೋದು ಅಂದಾಗ ನೀನು ಸುಮ್ಮನೆ ವಿನಾಕಾರಣ ಏನೇನು ಯೋಚನೆ ಮಾಡ್ತಾ ಇದೆಯಾ ಶ್ರೇಷ್ಠ? ಆ ರೀತಿ ಏನೂ ಆಗಲ್ಲ, ನಾನು ಹ್ಯಾಂಡಲ್ ಮಾಡೇ ಮಾಡ್ತೀನಿ. ಸುಮ್ಮನೆ ನಿನ್ನ ವಿನಾಕಾರಣ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನನಗೆ ಮನೆಗೆ ಹೋಗ್ತಿದ್ದೀನಿ ಅನ್ನೋದನ್ನು ವೇಚ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಅವಳಲ್ಲಿರಲ್ಲ, ನಾನು ಆ ಮನೆಗೆ ಹೋಗ್ತಿದ್ದೀನಿ, ನಾಳೆ ನಿನ್ನ ಹತ್ರ ಆಫೀಸಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳಿ ತಾಂಡವ್ ಹೊರಟು ಬರ್ತಾ ಇದ್ರೆ, ಈ ಕಡೆ ಭಾಗ್ಯನ ಅಮ್ಮ ಮಾತ್ರ ತರಾಟೆಗೆ ತೊಗೊಂಡಿದ್ದಾರೆ. ಬೀಗರು ಬೀಗ್ತಿಯಮ್ಮ ಏನೂ ಹೇಳದೆ ಇರಬಹುದು, ಆದರೆ ನಾನು ನನ್ನ ಮಗಳು ಜೀವನನ ಹಾಳು ಮಾಡೋದಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೋ ಭಾಗ್ಯ, ಇಲ್ಲೇ ಇದ್ರೆ ನಿನ್ನ ಸಂಸಾರ ಉಳಿಸ್ಕೋಬಹುದು, ಅಲ್ಲೇ ಬಂದರೆ ಯಾರು ಇರ್ತಾರೆ? ಮಗನ ಜೊತೆ 1-2 ದಿನ ಆದಮೇಲೆ ಇವರೆಲ್ಲ ಸರಿ ಹೋಗ್ಬಿಡ್ತಾರೆ. ಆಮೇಲೆ ಒಬ್ಬಂಟಿಯಾಗಿ ಬೀದಿ ನಿಲ್ಲೋದು ನೀನು, ಮಕ್ಕಳು ಇಲ್ಲ, ಗಂಡನೂ ಇಲ್ಲ, ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿದ್ಯಾ ನೀನು? ಸುಮ್ಮನೆ ವಿನಾಕಾರಣ ಎಲ್ಲರ ಬಗ್ಗೆ ಏನೇನು ಯೋಚನೆ ಮಾಡಿಕೊಂಡು ನಿನ್ನ ಜೀವನನೇ ನೀನು ಬಲಿ ಕೊಟ್ಕೋತಾ ಇದೆಯಾ ಅಂದಾಗ, ಯಾಕಮ್ಮ ಆ ರೀತಿ ಮಾತಾಡ್ತಾ ಇದೆಯಾ? ನನ್ನ ಜೀವನನ ಉಳಿಸ್ಕೊಳ್ಳೋದಕ್ಕೆ ಇದನ್ನೆಲ್ಲ ಮಾಡ್ತಿರೋದು. ದಯವಿಟ್ಟು ಎಲ್ಲ ಭಾರನ ನನಗೆ ಹೊರೋದು ಬಿಟ್ಬಿಡಿ. ಒಂದು ನಿರ್ಧಾರ ಮಾಡಿದ್ದೀನಿ, ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಒಳ್ಳೇದಾಗತ್ತೆ ಅಂತ. ಆ ರೀತಿ ಆಗೋದಕ್ಕೆ ಅವಕಾಶ ಕೊಡಿ. ಅದನ್ನು ಬಿಟ್ಟು ಈ ರೀತಿಯೆಲ್ಲ ಕುಗ್ಸೋ ಪ್ರಯತ್ನ ಮಾಡಬೇಡಿ. ನನಗೆ ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಸಹಾಯ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾಳೆ. ನೋಡಮ್ಮ, ಎಷ್ಟು ದಿನ ಅಂತ ಕೈಕಾಲು ಇಟ್ಕೊಂಡು ಬೇಡ್ಕೊಳ್ಳೋದು? ಇಷ್ಟು ದಿನ ನನ್ನ ಸರ್ವಸ್ವಾನೇ ಧಾರೆ ಇರ್ತಿದ್ದೆ, ಅಂಥವಳೆ ನನ್ನೇ ನೀನು ಬಿಟ್ಟು ಹೋದರೆ ನನ್ನ ಜೀವನ ನೆಮ್ಮದಿ ಆಗಿರುತ್ತೆ ಅಂತ ಅಂದಮೇಲೆ ಅಲ್ಲಿ ನೀನಿದೆ ಅಮ್ಮ, ಏನು ಉಳಿಸ್ಕೊಳ್ಳಿ ನಾನು? ಅದಕ್ಕೋಸ್ಕರನೇ ಇಂಥ ಒಂದು ನಿರ್ಧಾರ ತೊಗೊಂಡಿದ್ದೀನಿ ಅಂದಾಗ
ಕುಸುಮ ಅವ್ರು ಬಂದು ನೋಡು ಮಗಳ, ಎಂದೂ ಕೂಡ ನಿನ್ನ ಅತ್ತೆ ಮಾವ ನಿನ್ನ ಜೊತೆ ಇರ್ತಾರೆ, ನೀನೇನು ಯೋಚನೆ ಮಾಡಬೇಡ ಮಗಳ. ಈ ಸಂಸಾರ ಯಾವತ್ತೂ ಕೂಡ ಒಡಿಬಾರ್ದು. ಯಾರು ಗೆಲ್ತಾರೆ ಯಾರು ಸೋಲ್ಬೇಕು ಅನ್ನೋದಲ್ಲ, ಈ ಸಂಸಾರ ಉಳಿಬೇಕು, ನಾವೆಲ್ಲರೂ ಜೊತೆಯಾಗಿರಬೇಕು, ಇಲ್ಲಾಂದರೆ 4 ದಿಕ್ಕಾಗ್ಬಿಡುತ್ತೆ ಮಗಳ ಅಂತ ಜೀವನ ಬೇಡ ಅಂತ ಹೇಳಿ ಕಣ್ಣೀರು ಹಾಕ್ತಾರೆ. ಇಲ್ಲ ಅತ್ತೆ, ಖಂಡಿತ ಉಳಿಸ್ಕೋತೀನಿ ಅಂತ ಮಾತು ಕೊಡ್ತಾಳೆ. ನಂತರ ಮಕ್ಕಳು ಬಂದರೆ ಏನು ಹೇಳ್ತೀಯ ಅಂತ ಕೇಳ್ತಿದ್ರೆ, ಅತ್ತೆ ನೀವೇ ಏನಾದರೂ ಸುಳ್ಳು ಹೇಳಿಬಿಡಿ, ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು, ಗೊತ್ತಾದರೆ ಖಂಡಿತ ಅವರು ಆಘಾತ ಮಾಡ್ಕೋತಾರೆ, ಆತಂಕ ಪಡ್ಕೋತಾರೆ. ನಿಜವಾಗ್ಲೂ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸ್ಗಳು ಬಡವ ಆಗಬಾರ್ದು ಅತ್ತೆ, ನೀವೇ ಏನಾದರೂ ಹ್ಯಾಂಡಲ್ ಮಾಡಿ ಅಂತ ಹೇಳಿ ಹೊರಗಡೆ ಬರ್ತಿದ್ದಾಗೆ ಮಕ್ಕಳು ಬರ್ತಾರೆ. ಎಲ್ಗಮ್ಮ ಹೋಗ್ತಿದ್ಯಾ ನೀನು? ನಾನು ಕೂಡ ಬರ್ತೀನಿ, ಅಜ್ಜಿ ಮನೆಗೆ ಹೋಗ್ತಿದ್ಯಾ? ಅಲ್ಲೇ ನನ್ನ ಫ್ರೆಂಡ್ಸ್ ಇರ್ತಾರೆ, ಸ್ಕೂಲ್ ಬಸ್ಸು ಬರುತ್ತೆ, ನಾನು ಅಲ್ಲಿಂದನೇ ಅಪ್ ಡೌನ್ ಮಾಡ್ತೀನಮ್ಮ, ನಾನು ನಿನ್ನ ಜೊತೆನೇ ಬರ್ತೀನಿ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ಅಂತ ಗುಂಡಣ್ಣ ಹೋಗ್ತಿದ್ರೆ, ಈ ಕಡೆ ತನ್ವಿ ಏನಮ್ಮ ನೀನು ಸ್ಕೂಲ್ಗೂ ಕೂಡ ಬರಲಿಲ್ಲ, ಇವಾಗ ನೋಡಿದ್ಗೆ ಲಗೇಜ್ ತೊಗೊಂಡು ಎಲ್ಗೋ ಹೋಗ್ತಿದ್ಯಾ ಅಂತ ಹೇಳ್ತಿದ್ರೆ, ಅದು ಮಕ್ಕಳ ಅಮ್ಮಂಗೆ ಸೊಂಟ ನೋವಿದೆ, ಇಲ್ಲಿ ಯಾರು ನೋಡ್ಕೋತಾರೆ, ನನ್ನಿಂದ ಆಗುತ್ತಾ, ಅಜ್ಜಿಗೆ ಮಂಡಿ ನೋವಲ್ವಾ, ಅದಕ್ಕೆ ಸುನಂದ ಅಜ್ಜಿ ಮನೆಗೆ ಹೋಗ್ಬಿಟ್ಟು 1 ವಾರ ಇದು ಬಂದ್ಬಿಡ್ತಾಳೆ, 1 ವಾರ ಅಷ್ಟೇ ಭಾಗ್ಯ, ಆಮೇಲೆ ವಾಪಸ್ ಬಂದುಬಿಡ್ಬೇಕು ಅಂತಾರೆ. ನಂತರ ಹಾಗಿದ್ರೆ ಅಮ್ಮ ಇಲ್ಲಿರಲ್ವಾ? ಸರಿ ಆಯಿತು ಅಮ್ಮ, ಹಾಗಿದ್ರೆ ಸ್ಕೂಲ್ಗೆ ಏನು ಮಾಡ್ತೀಯಾ? ಅಲ್ಲಿಂದನೇ ಹೋಗ್ತೀಯಾ ಅಥವಾ ರಜಾ ಹಾಕ್ಬಿಡ್ತೀಯಾ? ಎಲ್ಲರೂ ಕೇಳ್ತಿದ್ರು ಗೊತ್ತಾ ನೀನು ಸ್ಕೂಲಿಗೆ ಬಂದಿಲ್ಲ ಅಂತ, ನನಗೂ ಉತ್ತರ ಕೊಟ್ಟು ಸಾಕಾಯ್ತು, ನೀನು ಸ್ಕೂಲಿಗೆ ಬರಬೇಕಮ್ಮ ಅಂತ ತನ್ವಿ ಹೇಳ್ತಿದ್ರೆ, ಈ ಕಡೆ ಗುಂಡನ ಅಜ್ಜಿನ ಯಾರಮ್ಮ ನೋಡ್ಕೋತಾರೆ ನಮ್ಮನ್ನೆಲ್ಲ ಅಂತ ಕೇಳ್ತಿದ್ರೆ, ನಿಮ್ಮಪ್ಪ ಬರ್ತಾನೆ, ಅವನೇ ನಿಮ್ಮನ್ನ ನೋಡ್ಕೋತಾನೆ ಅಂತ ಹೇಳ್ತಾರೆ. ಏನು ಅಪ್ಪ ಬರ್ತಾರಾ ಅಂತ ಅವರಿಬ್ಬರು ಕೂಡ ಕೋಪ ಮಾಡ್ಕೋತಾರೆ. ಈ ಕಡೆ ತಾಂಡವ್ ಮನೆ ಮುಂದೆ ಬಂದಿದ್ದೆ, ವಾವ್ ನಾನು ಕಟ್ಸಿರೋ ಮನೆ, ನನ್ನ ಸ್ವೀಟ್ ಹೋಮ್, ವಾಪಸ್ ಬರ್ತಾ ಇದ್ದೀನಿ, ತುಂಬಾ ಖುಷಿ ಆಗ್ತದೆ. ಆ ಭಾಗ್ಯ ಇರಲ್ಲ, ನಾನು ಮನೆಗೆ ಆರಾಮಾಗಿರಬಹುದು, ಸಾಕಾಗೋಗಿದೆ ಆ ಬಾಡಿಗೆ ಮನೆ, ಅವನು ಓನರ್ ಅಜ್ಜಿಯ ಸುಂದ್ರಿ ಎಲ್ಲ ಶ್ರೇಷ್ಠ, ನೀ ಹಾಳು ಕೊಂಪೆ ಬಾಡಿಗೆ ಮನೇಲೇ ಇದ್ಕೋ, ನಾನು ನನ್ನ ಸ್ವಂತ ಮನೇಲಿ ಇನ್ನು ಮುಂದೆ ಇದ್ಕೋತಾ ಇದ್ದೀನಿ ಅಂತ ಖುಷಿಯಿಂದ ಅವಳು ಹೋಗಿದ್ದಾಳೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಭಾಗ್ಯ ಕಾಲ್ ಮಾಡಿದ್ರೆ, ಏನು ಇನ್ನೂ ಏನು ಮಾಡ್ತಿದ್ಯಾ ಅಂದಾಗ, ಹೊರಟಿದ್ದೀನಿ ಅಂದಾಗ, ಇನ್ನೂ ಹೊರಟಿದ್ಯಾ, ನೀನ ಮನೆಯಿಂದ ಹೊರಗಡೆ ಬರೋ ತನಕ ನಾನು ಮನೆ ಹೊಸಲು ಕೂಡ ಮೆಟ್ಟೋದಿಲ್ಲ ಅಂತ ಹೇಳ್ತಾರೆ. ಫೈನಲಿ ಭಾಗ್ಯ ತನ್ನ ಮಕ್ಳಿಗೆ ಅಜ್ಜಿಗೆ ತೊಂದರೆ ಮಾಡಬಾರ್ದು, ಕೈಕಾಲು ಮುಖ ನೀವೇ ತೊಳ್ಕೋಬೇಕು, ಆರಾಮಾಗಿ ನಿಮ್ಮ ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ಮುತ್ತನ್ನು ಕೊಟ್ಟು ತಾಂಡವ್ ಬರ್ತಿದ್ದಾಗೆ ಹೊಸ್ಲು ದಾಟಿ ಮನೆಯಿಂದ ಮಹಾಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಹೊರಗಡೆ ಹೋಗ್ತಿದ್ರೆ, ಆ ಕಡೆ ತಾಂಡವ್ ರಾಕ್ಷಸ ಒಳಗಡೆ ಬರ್ತಿದ್ದಾರೆ ಅಂತ ಹೇಳ್ಬಹುದು. ಆ ಕಡೆ ತುಂಬ ಶ್ರೇಷ್ಠ ಸಿಟ್ಟಲ್ಲಿ ಬಂದಿರ್ತಾಳೆ. ಪೂಜಾ ನೋಡಿದ್ದೆ ಹೈಪ್ ಆಗಿಬಿಡ್ತಾಳೆ, ತುಂಬಾ ಕೋಪ ಬಂದ್ಬಿಡುತ್ತೆ ಅವಳಿಗೆ. ಈ ಕಡೆ ಯಾರದು ತಾಂಡವ್, ತರುಣ್ ಹಾಗೆ ಹೀಗೆ ಅಂತ ಎಲ್ಲ ಕೇಳ್ತಿದ್ರೆ, ಏನು ಮಾತಾಡ್ತಿದ್ಯಾ ಇಷ್ಟೊಂದು? ತರುಣ್ ತಾಂಡವ್ ಇಬ್ಬರು ಕೂಡ ಒಬ್ರೇನೆ, ಅರ್ಥ ಆಯ್ತಾ? ನನಗೂ ತಾಂಡವ್ಗೂ ನಿಶ್ಚಿತಾರ್ಥ ಆಗಿದೆ. ಈ ಮನೇಲಿ ನಾನು ಮತ್ತು ತಾಂಡವ್ ಗಂಡ ಹೆಂಡತಿ ಅಂತ ಸುಳ್ಳು ಹೇಳ್ಕೊಂಡು ಬಾಡಿಗೆ ಮನೆ ತೊಗೊಂಡು ಜೀವನ ಮಾಡ್ತಾ ಇದ್ದೀವಿ. ಈ ಸುಂದರಿ ಇದ್ದಾಳಲ್ವಾ, ಇವಳು ತರುಣ್ ಅಂದರೆ ನಿಮ್ಮ ಭಾವ ತಾಂಡವ್ನ ಅಮ್ಮ, ಫೇಕ್ ಅಮ್ಮ, ಫೇಕ್ ಅಪ್ಪ ಅಮ್ಮನ ಮಾಡಿ ನಾವಿಬ್ಬರು ಕೂಡ ಇದೇ ವಾರದಲ್ಲಿ ಮದುವೆ ಆಗ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಪೂಜಾಗೆ ಶಾಕ್ ಆಗುತ್ತೆ. ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ನಾವು ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.